ಚಿಹ್ನೆ ರಂಗೋಲಿ ಮಹತ್ವ ಮತ್ತು ವಿಶೇಷತೆ. ಗೋಮಾತೆಯನ್ನು ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಹೊಸಲಿನಲ್ಲಿ ಗೋಮಾತೆಯ ಪಾದಚಿಹ್ನೆ ರಂಗೋಲಿ ಹಾಕುವುದು ಅತ್ಯಂತ ಶುಭಕರ ಎಂದು ನಂಬಲಾಗಿದೆ. ಇದರ ಪ್ರಮುಖ ವಿಶೇಷತೆಗಳು: ಮನೆಯಲ್ಲಿ ಲಕ್ಷ್ಮೀದೇವಿಯ ಆಗಮನದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮನೆಗೆ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿ ಬರಲಿ ಎಂಬ ಆಶಯದಿಂದ ಹಾಕುತ್ತಾರೆ. ಪೂಜೆ, ಹಬ್ಬ, ವ್ರತ ಹಾಗೂ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಮನೆಯ ಪ್ರವೇಶ ದ್ವಾರಕ್ಕೆ ಸೌಂದರ್ಯ ಮತ್ತು ಪಾವಿತ್ರ್ಯವನ್ನು ನೀಡುತ್ತದೆ. ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಎಂಬ ನಂಬಿಕೆಯಿದೆ. ಸರಳ ಗೋಮಾತೆ ಪಾದಚಿಹ್ನೆ ರಂಗೋಲಿ ಉದಾಹರಣೆಗಳು: 2 ಪಾದಚಿಹ್ನೆಗಳನ್ನು ಮನೆಯ ಒಳಭಾಗದ ಕಡೆ ಮುಖ ಮಾಡಿ ಬಿಡಿಸುವುದು. ಪಾದಚಿಹ್ನೆಯ ಮಧ್ಯೆ ಕಮಲ ಹೂವಿನ ವಿನ್ಯಾಸ ಮಾಡುವುದು. ಪಾದಚಿಹ್ನೆಯ ಸುತ್ತ ಚುಕ್ಕೆ ರಂಗೋಲಿ ಹಾಕುವುದು. ಪಾದಚಿಹ್ನೆಯ ಜೊತೆಗೆ ಶುಭ ಮತ್ತು ಲಾಭ ಎಂದು ಬರೆಯುವುದು. ದೀಪ ಮತ್ತು ಹೂವಿನ ವಿನ್ಯಾಸದೊಂದಿಗೆ ಪಾದಚಿಹ್ನೆ ರಂಗೋಲಿ ಬಿಡಿಸುವುದು. ಇದು ಸಾಮಾನ್ಯವಾಗಿ ಶುಕ್ರವಾರ, ವರಮಹಾಲಕ್ಷ್ಮಿ ವ್ರತ, ದೀಪಾವಳಿ, ಯುಗಾದಿ ಮತ್ತು ಗೃಹಪ್ರವೇಶದ ಸಂದರ್ಭಗಳಲ್ಲಿ ಹೆಚ್ಚು ಹಾಕಲಾಗುತ್ತದೆ. ಗೋಮಾತೆ ಪಾದಚಿಹ್ನೆ ರಂಗೋಲಿಗಳ ಉದಾಹರಣೆಗಳು: ಕಮಲದ ವಿನ್ಯಾಸ, ಶುಭಲಾಭ, ಚುಕ್ಕೆ ರಂಗೋಲಿ. ನಿಮ್ಮ ಮನೆಯಲ್ಲೂ ಸುಖ ಶಾಂತಿ ನೆಲೆಸಲು ಈ ಸರಳ ರಂಗೋಲಿ ಪದ್ಧತಿಯನ್ನು ರೂಢಿಸಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.